ಧರ್ಮಸ್ಥಳದ ಪ್ರಕರಣದಲ್ಲಿ ಕೆಲವರು ನನ್ನ ಹೆಸರು ಎಳೆದು ತಂದಿರುವುದು ಶುದ್ಧ ಅಬದ್ಧವಾಗಿದೆ. ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲು ನಿರ್ಧರಿಸಿರುವುದಾಗಿ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಹೇಳಿದರು. ಬಿಜೆಪಿಯ ಗಣಿಕಳ ಶಾಸಕ ಜನಾರ್ದನ ರೆಡ್ಡಿ ಸಹಿತ ಹಲವು ಬಿಜೆಪಿ ನಾಯಕರು ಧರ್ಮಸ್ಥಳದ ವಿರುದ್ಧದ ಸಂಚಿನ ಪ್ರಮುಖ ಮಾಸ್ಟರ್ ಮೈಂಡ್ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಎಂದು ಹೇಳಿದರು. ಇವೆಲ್ಲ ಆಧಾರರಹಿತ ಮತ್ತು ಉದ್ದೇಶಪೂರ್ವಕ ಆರೋಪಗಳು. ಆದ್ದರಿಂದ ಈ ಬಿಜೆಪಿಗರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲು ನೋಡುತ್ತಿರುವುದಾಗಿ ಸಸಿಕಾಂತ್ ಸೆಂಥಿಲ್ ಅವರು ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ. ಐಎಎಸ್ ಅಧಿಕಾರಿಯಾಗಿ ಮಂಗಳೂರು ಸಹಿತ ನಾನು ಕರ್ನಾಟಕದಲ್ಲಿ 10 ವರ್ಷ ಕೆಲಸ ಮಾಡಿದ್ದೇನೆ. ಜನರು ನನ್ನ ಕೆಲಸ ನೋಡಿ ನನಗೆ ಪ್ರೀತಿ ಕೊಟ್ಟಿದ್ದಾರೆ. ನನ್ನ ಬಗೆಗೆ ಜನರಿಗಿರುವ ಅಭಿಮಾನವನ್ನ ಕೆಡಿಸಲು ಕೆಲವರು ನಡೆಸಿರುವ ಹುನ್ನಾರವಿದು. ಈ ಜನಾರ್ದನ ರೆಡ್ಡಿ ಗಣಿ ಮಾಫಿಯಾದ ಹಿರಿಯ. ಒಂದು ಮದುವೆಗೆ 500 ಕೋಟಿ ರೂಪಾಯಿ ವೆಚ್ಚ ಮಾಡಿದ ವ್ಯಕ್ತಿ. ಲೋಕಾಯುಕ್ತದಿಂದ ತನಿಖೆಗೊಳಗಾದ ವ್ಯಕ್ತಿ. ಆಂಧ್ರದಲ್ಲೂ ಜೈಲಿಗೆ ಹೋಗಿ ಬಂದ ವ್ಯಕ್ತಿ. ನಾನು ಎಸಿಯಾಗಿ ಬಂದ ದಿನವೇ ರೆಡ್ಡಿ ಬಂಧನವಾಗಿತ್ತು. ಈ ಭ್ರಷ್ಟ ರಾಜಕಾರಣಿಯ ತನಿಖೆಯಲ್ಲೂ ನಾನು ಇದ್ದೆ. ಆ ದ್ವೇಷದಿಂದ ನನ್ನ ವಿರುದ್ಧ ಸುಳ್ಳು ಹೇಳಿರುವುದು ಸ್ಪಷ್ಟ. ಅವರೆಲ್ಲರ ವಿರುದ್ಧ ಕಾನೂನು ಸಮರ ಸಾರುವುದಾಗಿ ಅವರು ಹೇಳಿದರು. Celebrating the brides of now. Kahani Bridal Stories by Bhima.